ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮದು ಟಾಪಿಕ್ ಏನಪ್ಪ ಅಂತಂದ್ರೆ ನಮ್ಮದೊಂದು ಡ್ರೀಮ್ ಬಗ್ಗೆ, ನಮ್ಮದೊಂದು ಗೋಲ್ ಬಗ್ಗೆ. ಹಂಟ್ ಯುವರ್ ಗೋಲ್ಸ್ ಅಂತಂದ್ರೆ ನಮ್ಮದೊಂದು ನಾವು ಗುರಿಯನ್ನು ಹೇಗೆ ನಾವು ಭೇಟಿ ಆಗಬೇಕು, ನಮ್ಮ ಗುರಿಯನ್ನು ನಾವು ಹೇಗೆ ಸಕ್ಸಸ್ ಕಾಣಬೇಕಂತೇಳಿ ಇವತ್ತು ನಮ್ಮದು ಒಂದೆರಡು ಮನದಾಳದ ಮಾತು. ಸ್ನೇಹಿತರೆ, ನಾವೀಗ ಗಮನಿಸ್ಬೋದು, ಕೆಲವೊಬ್ಬರಿಗೆ ಗುರಿ ಒಬ್ರು IAS ಆಗೋದಿರ್ತೈತಿ, ಡಾಕ್ಟರ್ಸ್ ಆಗೋದಿರ್ತೈತಿ, ಮುಂತಾದವುಗಳು ಇರ್ತವೆ ಸ್ನೇಹಿತರೆ. ಸೊ ಇದು ಡಿಪೆಂಡ್ಸ್ ಅಂತ ಬಂದಾಗ, ನಾವು ಆರ್ಮಿಗೆ ಹೋಗ್ಬೇಕಂತ ಬಂದಾಗ ಇದೊಂದು ಸ್ಪೆಷಲ್ ಕೇಸ್ ಇರ್ತೈತಿ, ಇದೊಂದು ಎಮೋಷನ್ ಇರ್ತೈತೆ ನಮ್ಗೆ ಅದ್ರ ಜೊತೆ. ಸೊ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ, ನಾವೀಗ ಸಣ್ಣದಾಗ ನಾವು ಈಗ ಆರ್ಮಿ ಅಂತ ನಾವು ಇಲ್ಲಿ ಹೇಳ್ಬೋದು ಬಂದ್ಬಿಟ್ಟಿರ್ತೀವಿ. ನಮ್ದು ಇಲ್ಲಿ ಆರ್ಮಿಗೆ ಇನ್ನೊಂದು ಮಾಡೋದಂದ್ರೆ ಏನೈತಪ್ಪ ಅಂತಂದ್ರೆ, ನಮ್ದೊಂದು ರಿಲ್ಯಾಕ್ಸೇಷನ್ ಏನಿರುತ್ತಪ್ಪ ಅಂತಂದ್ರೆ, ಇಲ್ಲೊಂದು ಬಿಗ್ ಟ್ರಾವೆಲ್ ಏನಂದ್ರೆ ಏಜ್ ಐತಿ. ಹುಡುಕೆ ಜಾಬ್ನಾಗ ಅಟ್ಲೀಸ್ಟ್ 27-30ವರೆಗೆ ನಾವು ಹೋಗ್ಬೋದು. ಬಟ್ ಇಲ್ಲಿ ಆರ್ಮಿ ನಾವು ಬಂದಪ್ಪ ಅಂತಂದ್ರೆ, ಸೊ ನಾವು 18 to 23 ಒಳಗೆ ಅಥವಾ 25 ಒಳಗೆ ನಾವು ಒಳಗೆ ಇರ್ಬೇಕು. ಅಂದ್ರೆ ನಾವು ಇಲ್ಲಿ ದೇಶ ಸೇವೆ ಸಲ್ಲಿಸಕ್ಕೆ ನಾವು ಎಲಿಜಿಬಲ್ ಇರ್ತೀವಿ. ಸೊ ನಾವು ಕಡಿಮೆ ನಾವೊಂದು ಏಜ್ ಮುಗಿದ್ರೊಳಗೆ ನಾವು ನಮ್ಮದು ಜಾಬ್ ಫಿಕ್ಸ್ ಮಾಡ್ಕೋಬೇಕು. ಸೊ ಈಗ ನಮಗಾಗಿ ಒಂದು ಏನಪ್ಪ ಅಂತ, ನಮ್ಮದು ಇಷ್ಟು ದಿನ ನಾವು ಒಂದು ನಮ್ಮದು ಗೂಡು ಕಟ್ಟಿದ್ದೀನಪ್ಪ ಅಂದ್ರೆ ನನಸಾಗೋ ಸಮಯ ಬಂದೈತಿ. ಹೆಂಗಪ್ಪ ಅಂದ್ರೆ, ಈಗ ನಮ್ಮದು ಫೆಬ್ರವರಿ 20ರಿಂದ JD ಎಕ್ಸಾಮು ಸ್ಟಾರ್ಟ್ ಆಗುವಂಥವು. ಸೊ ನೀವು ಪ್ರಿಪ್ರೇಷನ್ ಜೋರು ಮಾಡಿರಿ ಅಂತ ಆಶಿಸುತ್ತಾ, ಇನ್ನೂ ನೀವು ಜಾಸ್ತಿ ಮಾಡಿ, ಇನ್ನೂ ರಿವಿಷನ್ ಮಾಡ್ಕೊಂಡ್ರಿ ನೀವು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಯೂಸ್ ಆಗುತ್ತಾ. ಈಗ ಆರ್ಮಿ ಹೆಂಗೆ ಎಮೋಷನ್ ಕನೆಕ್ಷನ್ ಆಗೈತಪ್ಪ ಅಂತಂದ್ರೆ, ಅವ ಹುಡುಗ 10th ಒಳಗೆ ಇರ್ತಾನೆ. 10th ಒಳಗೆ ಇದ್ನಪ್ಪ ಅಂತಂದ್ರೆ ಅವ್ಗೆ ಮೈಂಡ್ನಾಗ ಆರ್ಮಿ ಅಂತ ಬಂದಿರ್ತೈತಿ. ಸೊ ಅವರಲ್ಲಿ PUC ಒಳಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲೂ ಒಂದು ಡಿಸ್ಟೆನ್ಸ್ ಒಳಗೆ ಒಂದು 20-25 ಕಿಲೋಮೀಟರ್ ಅವ್ರ ಊರೊಳಗೆ ಮಾಡ್ಕೊಂಡು ಅವರಲ್ಲಿ ಡೈಲಿ ರನ್ನಿಂಗ್ ಯೂಸ್ ಆಗಲ್ಲ ಅಂತೇಳಿ ಮಾಡ್ತಿರ್ತಾರೆ. ಸೊ ಸಾಕಷ್ಟು ಕಷ್ಟ ಅವಾಗಿಂದನೇ ಪಡ್ತಿರ್ತಾರೆ. ಸೊ ಅವರು 16 ಇಯರ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆರ್ಮಿ ಒಳಗೆ ಅಲ್ಲಿ ಹೇಳಿಬಿಟ್ಟಿರ್ತಾರೆ, ನಾವು 17.5 ಇಂತ ಏಜ್ ಅಂತ ತೊಗೊಂತಿರ್ತಾರೆ ಇದ್ರ ಸಂಬಂಧನ. ಸೊ ಇದೀಗ ಒಂದು 2 ವರ್ಷದಿಂದ ಏನಪ್ಪ, ಇದೊಂದು ನಮ್ಗೆ ಬ್ಯಾಡ್ ನ್ಯೂಸ್ ಏನಂತಂದ್ರೆ, ಅಗ್ನಿವೀರ್ ಬಂದು 4 ವರ್ಷ ಅಷ್ಟ ಮಾಡ್ಯಾರ. ಸೊ ಇದನ್ನ ಬಿಟ್ರೆ ನಾವು ಡಿಫೆನ್ಸ್ ನಮ್ದು 4 ವರ್ಷ ಮಾಡಿದ್ರು ಹುಡುಗ ಏನಂತಂದ್ರೆ 4 ವರ್ಷ ಮಾಡಲಿ 1 ವರ್ಷ ಮಾಡಿ ನಾವು ದೇಶ ಸೇವೆ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಸೊ ನಮ್ದು ಮೇನ್ ಏಮ್ ನಾವು ದೇಶ ಸೇವೆ ಮಾಡಿರ್ಬೇಕು, ಅದು ನಮ್ದು ಗುರಿಯಾಗಿರ್ತದೆ ಸ್ನೇಹಿತರೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ, ನಾವು ಇತಿಹಾಸ ಓದ್ತೀವಲ್ಲ, ಇತಿಹಾಸ ಓದುವಾಗ ನಮ್ಮ ಸ್ವತಂತ್ರದಲ್ಲಿ 2 ಮುಖ್ಯವಾಗಿ ಕಂಡು ಬರ್ತಪ್ಪ ಅಂತಂದ್ರೆ, 1857 ಪ್ರಥಮ ಸ್ವತಂತ್ರ ಸಂಗ್ರಾಮ. ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ದ ಜರ್ನಿ ನಾವು 1947 ಮಟ್ಟ ಕೊಂಡೊಯ್ತೈತಿ. ಸೊ ಅದೇ ರೀತಿಯಾಗಿ ನಮಗೂ ಒಂದು ಟೈಮ್ ಬಂದೈತಿ, ನಾವು ಒಂದು ಚಳವಳಿಯಲ್ಲಿ ಇದೀವಿ, ನಮ್ಮದು ಒಂದು ಜೀವನ ಚಳವಳಿ ಇದ್ದಂಗೆ. ನಾವು ಒಂದು ಸ್ವತಂತ್ರ ಆಗಿರ್ಬೇಕು, ನಾವು ಸ್ವತಂತ್ರ ಆಲ್ರೆಡಿ ಆಗಿದ್ದೀವಿ. ಬಟ್ ಜಾಬ್ ಒಳಗೆ ನಾವು ಅದನ್ನು ಸ್ವತಂತ್ರ ಅಂತ ಅನ್ಕೊಂಡು ನಾವು ಜಾಬ್ ಮಾಡ್ಕೊಳ್ಬೇಕಂತಪ್ಪ ಅಂತಂದ್ರೆ, ನಮಗೂ ಈಗ ಒಂದು ಟೈಮ್ ಬಂದೈತಿ. ಹೆಂಗೆ ಗಾಂಧೀಜಿಯವರು 1947 ಡೂ ಆರ್ ಡೈ ಅಂತ ಒಂದು ಕರೆ ಕೊಡ್ತಾರೆ. ಸೊ ನಾವು ಡೈ ಅಂದ್ರೆ ಮರಣ ಹೊಂದೋದಲ್ಲ, ನಾವು ಡೈ ಅಪ್ಪ ಅಂತಂದ್ರೆ ನಮ್ಮದು ಚಾನ್ಸ್ ಕಳ್ಕೊಂಡಂಗೆ. ಸೊ ನಾವು ಅದೇ ರೀತಿಯಾಗಿ ನಾವು ನಮ್ಮ ಜೀವನಕ್ಕೆ ನಾವು ಡೂ ಆರ್ ಡೈ ರೈಡ್ ಇದ್ದು, ನಮ್ಮದು ಲಾಸ್ಟ್ ಏಜ್ ನಂದು ಹೋಸತ್ತೆ 0.1 ಹೋಯ್ತಾ 0.25 ಹೋಯ್ತಾ ನನಗೆ ಗೊತ್ತಿಲ್ಲ, ನಾನು 25,000 ಕರಲಿ 50,000 ಕರಲಿ 10,000 ಕರಲಿ ನಾನು ಜಾಬ್ ಮಾಡ್ಕೊತೀನಿ. ಯಾಕಪ್ಪ ಅಂದ್ರೆ ಇದು ಲಾಸ್ಟ್ ಏಜ್ ಐತಿ, ಲಾಸ್ಟ್ ಚಾನ್ಸ್ ಐತಿ, ನೆಕ್ಸ್ಟ್ ಕರಿತಾನೆ ಅದು ಗೊತ್ತಿಲ್ಲ, ನಮ್ಗೆ ಸಂಬಂಧ ಇರಲ್ಲ. ನಾವು ಒಟ್ಟು ಒಳಗೆ ಹೋಗಿರ್ಬೇಕು ಈ ಸಾರಿ. ನಾವು ಇಲ್ಲ ಡಿಪ್ರೆಸ್ ಆಗೋದು ಬೇಡ, ಏನಾಗೋದು ಬೇಡ. 0.25 ನಾವು ಕಂಬ್ಯಾಕ್ ಮಾಡೋಣ. ಕಂಬ್ಯಾಕ್ ಹೆಂಗಪ್ಪ ಅಂತಂದ್ರೆ, ನಾನು ಲಾಸ್ಟ್ ಇಯರ್ ಮಿಸ್ಟೇಕ್ಸ್ ಬರೆದಿಟ್ಕೊಂಡು, ನೀವೇನು ಮಿಸ್ಟೇಕ್ಸ್ ಮಾಡಿರಿ ಕಂಬ್ಯಾಕ್ ಯುವರ್ ಮಿಸ್ಟೇಕ್ಸನ್ನು ನೀವು ತಿದ್ಕೋರಿ. ಮಿಸ್ಟೇಕ್ಸ್ ನೀವು ಕಲ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಿಮ್ದು SSCಗೆ ಈಜಿ ಹಾಕಿರಿ. ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡೋರು ನೀವು ಬೆಸ್ಟ್ ಕೊಡೋಕೆ ಟ್ರೈ ಮಾಡಿರಿ. ನಿಮ್ದು ಎಷ್ಟು ಬೆಸ್ಟ್ ಆಗುತ್ತಾ ಅಷ್ಟು ಬೆಸ್ಟ್ ಕೊಡ್ರಿ, ನೀವು SS ಹಾಕಿರಿ. ಸೊ ನೀವು ಈ ರೀತಿ ಒಂದು 2 ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಗುರಿಗೆ ನೀವು ಸಮೀಪ ಇರ್ತೀರಿ. ನೀವೆಲ್ಲ ಈಗ ಪ್ರಿಪ್ರೇಷನ್ ಮಾಡಿರ್ತೀರಿ. ನೀವು ಒಂದು ಹೆದರಿಕೆ ಅನ್ನೋದು ಏನು ಮಾಡ್ತಿರ್ತಪ್ಪ ಅಂತಂದ್ರೆ, ಎಕ್ಸಾಮನ್ನು ನಿಮ್ದು ಕೆಡಿಸ್ಬಿಡ್ತೈತಿ. ಸೊ ಹೆದರಿಕೆ ಒಟ್ಟ ಬೇಡ. ಆನ್ಲೈನ್ ಎಕ್ಸಾಮ್ ಹಿಂಗೆ ಏನಿರಲ್ಲ ಸ್ನೇಹಿತರೆ, ಆರಾಮಾಗೈತಿ. ಅದ್ರದ್ದು ಒಂದು ವಿಡಿಯೋ ಮಾಡ್ತೀವಿ, ಆನ್ಲೈನ್ ಎಕ್ಸಾಮ್ ಹೆಂಗೆ ಅಟೆಂಡ್ ಮಾಡ್ಬೇಕಂತೇಳಿ ಅದರದ್ದು ರೂಲ್ಸ್ಗಳನ್ನು ನೋಡೋಣ ಸ್ನೇಹಿತರೆ. ಸೊ ನೀವು ಏನು ಎದುರು ಅವಶ್ಯಕತೆನೇ ಇರಂಗಿಲ್ಲ. ನಿಮ್ಮದು ಮೇನ್ ಫೋಕಸ್ ನಮ್ಮದು ಗುರಿ ಕಡೆ ಇರಬೇಕು. ನೀವು ಒಮ್ಮೆ ಈ ದೇಶ ಸೇವೆ ಮಾಡೋದು ಸುಲಭ ಇರೋಂಗಿಲ್ಲ. ನೀವು ತಾಯಿ ಭಾರತ ಮಾತೆ ಸೇವೆ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಇಲ್ಲೇ ಕಷ್ಟಪಟ್ಟಿದ್ದಪ್ಪ ಅಂತ ಆರಾಮಾಗಿ ಒಳಗೆ ಹೋಗ್ತೀರಿ. ಸೊ ನಿಮ್ದು ಎಷ್ಟೋ ಚಿಕ್ಕವರದಾಗಿದ್ದಾಗ ಕಂಡ ಕನಸಾಗಿರ್ತೈತಿ. ನೀವು ಕೆಲವೊಬ್ರು ನೋಡಿರ್ತೀವಿ, ಅವರೆಲ್ಲ ಎಕ್ಸಾಮ್ ಇರ್ತಾವೆ, ಡಿಗ್ರಿ ಎಕ್ಸಾಮ್ ಇರ್ತಾವೆ, ಈ ಕಡೆ ಎಲ್ಲ ಬಿಟ್ಟು ಹೋಗಿರ್ತಾರೆ. ಯಾಕಪ್ಪ ಅಂದ್ರೆ ನಾವು ಆರ್ಮಿಗೆ ಅಷ್ಟಿಷ್ಟ ಇರ್ತೈತಿ, ಯಾವುದೋ ಜಾಬ್ ಇದ್ರೂ ಮಾಡ್ತಿರ್ತಾರೆ. ಬಟ್ ಆರ್ಮಿ ಎಸ್ಪೆಷಲಿ ಬಂದಪ್ಪ ಅಂತಂದ್ರೆ, ಹಳ್ಳಿ ಒಳಗೆ ನಾವು ನೋಡಿರ್ತೀವಿ, ಎಲ್ಲೋ ಹೋಗಿ ಏನೋ ಮಾಡಿ ದುಡ್ಕೊಂಬಂದಾರ ಸಹಿತ ಅವರು ಕೋಚಿಂಗ್ ಹೋಗಿರ್ತಾರೆ. ಒಬ್ಬೊಬ್ರು ಫಿಸಿಕಲಿ ಬಿಟ್ಟಿದ್ದವರು ಅಲ್ಲೇ ಊರಾಗ ಮಾಡಿರ್ತಾರೆ, ಎಕ್ಸಾಮ್ಗೆ ಅಂತಂದು ಕೋಚಿಂಗ್ ಬಂದಿರ್ತಾರೆ ಕಷ್ಟಪಟ್ಟು. ಸೊ ಈ ರೀತಿಯಾಗಿ ಮಾಡ್ತಿರ್ತಾರೆ. ಸೊ ಇದು ನಮಗೊಂದು ಒಲೆದು ಬಂದಂಥ ಒಂದು ಚಾನ್ಸ್ ಇದ್ದಂಗೆ. 2024 ನಮ್ಗೆ ಏನಪ್ಪ ಅಂತಂದ್ರೆ, ಇದು ನಮ್ಮದು ಆರ್ಮಿ ಒಳಗೆ ಹೋಗೋಕೆ ಒಂದು ಚಾನ್ಸ್ ಐತಿ. ನಾವು ಇದನ್ನು ನಮ್ಮದು ಬೆಸ್ಟ್ ಕೊಡೋಕೆ ಟ್ರೈ ಮಾಡಬೇಕು. ಹೆಂಗಪ್ಪ ಅಂತಂದ್ರೆ, ಒಂದು ಗೇಮ್ ಇರ್ತೈತಿ. ಈಗ ಕ್ರಿಕೆಟ್ ಇತ್ತಪ್ಪ ಅಂದ್ರೆ 50 ಓವರಿಂದ ಇರ್ತದೆ ಸ್ನೇಹಿತರೆ. 50 ಓವರ್ ಒಳಗೆ ನಂದು ಬ್ಯಾಟಿಂಗ್ ಬಂತ, ನಾನು ಎಷ್ಟು ಆಡಬೇಕು, ನಂದು ಬೆಸ್ಟ್ ಟ್ರೈ ಮಾಡ್ಬೇಕು. ನಾನು ಬೆಸ್ಟ್ ಕೊಡೋಕೆ ಟ್ರೈ ಮಾಡಬೇಕು. ನಮ್ಮ ಮ್ಯಾಚ್ ಮುಗಿದಿಂದ ಅದು ಮಾಡಿದ್ನೇ ಬರೋಂಗಿಲ್ಲ. ಸೊ ನಾವಿಲ್ಲಿ ನಮ್ಮ ಎಕ್ಸಾಮ್ ಐತಪ್ಪ ಅಂತಂದ್ರೆ, ನಾವು ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಹೆಂಗೆ ಮಾಡಿರ್ಬೇಕು. ನಂದು ವಿದೌಟ್ ಎನಿ ಅವ್ರು ಫಿಸಿಕಲ್ ಆಗಲಿ ಮೆಡಿಕಲ್ ಆಗಲಿ 1:2 ಎಲ್ಲೇ ಬೇಕಾದ್ ಮಾಡಲಿ ನಂದು ಒಟ್ಟು ನೇಮ್ ಲಿಸ್ಟ್ ಒಳಗೆ ಬಂದಿರಬೇಕು. ಅದು ನಮ್ಮ ಆಸೆ ಆಗಿರ್ಬೇಕು. ಈ ರೀತಿ ಇದು ಹೊಸ ವರ್ಷದ ನಮ್ಮದೊಂದು ಗುರಿ ಆಗಿರ್ಬೇಕು. ನಾವು ಈ ಸತಿ ಜಾಬ್ ಒಳಗೆ ಸೇರ್ಬೇಕಂತೇಳಿ ನಮ್ಮದು ಆರ್ಮಿ ಕನಸು ಏನೈತಪ್ಪ, ಇದು ಕಂಡಂಥ ಕನಸು ನನಸಾಗಬೇಕು ಅನ್ನೋದು ನಮ್ಮದೊಂದು ಮುಖ್ಯ ಗುರಿ ಆಗಿರ್ಬೇಕು. ಸೊ ಆಲ್ ದ ಬೆಸ್ಟ್ ಸ್ನೇಹಿತರೆ ನಿಮ್ಮದು ಎಲ್ಲ ಜರ್ನಿಗೂ. ಸೊ ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ರಿ, ಜಾಸ್ತಿ ಸ್ಟಡಿ ಮಾಡಿರಿ. ಸೊ ಎಲ್ಲರಿಗೂ ಜೈ ಹಿಂದ್.